ಈ ದಿನ ಕರುಣಾಂಬೆ ರಕ್ಷಣಾ ವೇದಿಕೆ ವತಿಯಿಂದ ಏನು ಒಂದು ಮೇಕೆದಾಟು ಯೋಜನೆಯನ್ನು ಕೂಡಲೇ ಪ್ರಾರಂಭಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಡಿ.ಕೆ. ಶಿವಕುಮಾರ್ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಅವರ ನೇತೃತ್ವದಲ್ಲಿ, ಅದು ಕೋವಿಡ್ ಅಂತ ಸಂದರ್ಭದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಪಾದಯಾತ್ರೆಯನ್ನು ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ತರುವಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತವರು ಇವತ್ತು ಮುಖ್ಯಮಂತ್ರಿಗಳಾಗಿದ್ದಾರೆ. ನಾವು ಡಿ.ಕೆ. ಶಿವಕುಮಾರ್ ಮೇಲೆ ನಿರೀಕ್ಷೆ ಇಟ್ಟಿದ್ದು ಒಂದೇ, ಅಧಿಕಾರಕ್ಕೆ ಬಂದ ಮೊದಲನೇ ಘೋಷಣೆ ಮೇಕೆದಾಟು ಯೋಜನೆಯನ್ನು ಪ್ರಾರಂಭಿಸ್ತಾರೆ ಅನ್ನುವಂಥ ನಿರೀಕ್ಷೆಗಳನ್ನು ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಆ ನಿರೀಕ್ಷೆ ಹುಸಿಯಾಗಿದೆ. ಕಾರಣ ಅವರು ಇತ್ತೀಚಿನ ದಿನಗಳಲ್ಲಿ ಏನು ಅಧಿಕಾರಕ್ಕೆ ಬಂದರು, ಆ ಅಧಿಕಾರದ ಒಂದು ಹಂಬಲು ಕನಿಷ್ಠ ಒಂದು 7-8 ಜಿಲ್ಲೆಗಳಿಗೆ ಕುಡಿಯುವ ನೀರು, ವಿದ್ಯುತ್ ಸಂಪರ್ಕ ಬಗ್ಗೆ ಆಮೇಲೆ ವ್ಯವಸಾಯಕ್ಕೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಆ ಒಂದು ಡ್ಯಾಮನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಪಣವನ್ನು ತೋರ್ತಾರೆ ಅಂತ ಹೇಳ್ಕೊಂಡಿದ್ದು. ಆ ನಿರೀಕ್ಷೆ ನಮಗೆ ಸುಳ್ಳಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರ ಹತ್ರ ನಾವು ಕೇಳ್ಕೊಳ್ಳೋದೇನು ಅಂದರೆ, ನಮ್ಮ ಕರ್ನಾಟಕದ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಸಿಗ್ತಿಲ್ಲ, ಆದರೆ ಅವರು ಮೇಕೆದಾಟು ಅಣೆಕಟ್ಟನ್ನು ನಾವು ಮಾಡ್ತೀವಿ ಅಂತೇಳಿ ಇನ್ನೂ ಅದನ್ನು ಜಾರಿಗೊಳಿಸಿಲ್ಲ. ಬಟ್ ಇವಾಗ ನಮ್ಮ ರೈತರಿಗೆ ಅದು ಬೆಳೆ ಬೆಳೆಯೋದಕ್ಕೆ ನೀರು ಸಾಕಾಗದೆ ತೊಂದರೆ ಪಡ್ತಿದ್ದಾರೆ. ಮೊದಲು ನಮ್ಮ ರೈತರಿಗೆ, ನಮ್ಮ ಕರ್ನಾಟಕದ ರೈತರಿಗೆ ಅವರು ನೀರನ್ನು ಈ ಯೋಜನೆಯಲ್ಲಿ ನೀರನ್ನು ಬಿಡಬೇಕು. ಹಾಗೆ ನಮ್ಮ ಕರ್ನಾಟಕದ ಜನತೆಗೆ ಕುಡಿಯುವ ನೀರನ್ನು, ಅವರು ಕಾವೇರಿ ನೀರನ್ನು ನಮ್ಮ ಕರ್ನಾಟಕದಲ್ಲೇ ಉಳಿಸ್ಬೇಕು. ಇವತ್ತವರೆಗೂ ಮೇಕೆದಾಟು ವಿಷಯವಾಗಿ ಪ್ರಸ್ತಾಪ ಮಾಡಿಲ್ಲ ಒಂದು. ಆಮೇಲೆ ಏನು ವಿಜಯ್ ಅವರು ಮಾನ್ಯ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರೆ ಆ ಅರ್ಜಿನ ತಿರಸ್ಕಾರ ಮಾಡಿದ್ದಾರೆ, ಮಾನ್ಯ ನ್ಯಾಯಾಧೀಶರು ತಿರಸ್ಕಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇವರು ಧ್ವನಿ ಎತ್ತಬೇಕಾಯಿತು. ತಿರಸ್ಕಾರ ಮಾಡಿದ ಕೂಡಲೇ ಇವರು ಅರ್ಜಿ ಸಲ್ಲಿಸಿ ಮೇಕೆದಾಟು ಯೋಜನೆಗೆ ಏನು ಕೇಂದ್ರ ಸರ್ಕಾರದಿಂದ ಎಷ್ಟು ಹಣ ಬರಬೇಕು, ಕೇಂದ್ರ ಸರ್ಕಾರದಲ್ಲಿ ಹಣ ಏನಕ್ಕೆ ಕೇಳ್ತೀವಿ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಉತ್ಪತ್ತಿ ಆಗೋ ಹಣವನ್ನು ನಾವು ಅಲ್ಲಿ ಕೊಡ್ತಾ ಇದೀವಿ ಇಲ್ವೋ? ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು 4 ಲಕ್ಷ ಕೋಟಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದೀವಿ ಅಂತ. ನಮ್ಮ ತೆರಿಗೆ ಹಣ ಅವ್ರು ಕೊಟ್ಟ ಮೇಲೆ ನಮ್ಮ ಪಾಲು ತಗೊಂಡು ಏನು ಮೇಕೆದಾಟಿಗೋಸ್ಕರ ನೀವು ಅಧಿಕಾರ ಇಲ್ದಿದ್ದಾಗ ಮೇಕೆದಾಟು ಮಾಡಲೇಬೇಕು ಅಂತ ನೀವೇನು ಪಣ ತೊಟ್ಟಿದ್ರಿ, ಆ ಪಣದ ಇವತ್ತು ಅಧಿಕಾರದಲ್ಲಿ ಇದ್ದೀರಲ್ಲ, ಯಾಕೆ ನೀವು ಧ್ವನಿ ಎತ್ತುತ್ತಾ ಇಲ್ಲ?